ಟೌನ್ ಹಾಲ್ ಬಳಿ ನಡೀತಾ ಇರುವಂತಹ ಭಾರಿ ಹೈಡ್ರಾಮಾಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಇಡೀ ಹೋರಾಟಕ್ಕೆ ಕರೆ ಕೊಟ್ಟಂತಹ ವಾಟಾಳ್ ನಾಗರಾಜ್ರನ್ನ ವಶಕ್ಕೆ ಪಡೆಯಲಾಗಿದೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂತಹ ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪಾದಯಾತ್ರೆಗೆ ಸ್ವಲ್ಪವೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ರ್ಯಾಲಿ ಎಲ್ಲ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ರಲ್ಲ, ಅವ್ರು ಬ್ಲೂ ಪ್ರಿಂಟ್ ಹಾಕೊಂಡಿದ್ರಲ್ಲ, ಅದು ಯಾವುದಕ್ಕೂ ಕೂಡ ನೋ ಅಂತ ಹೇಳಿದ್ದಾರೆ. ಯಾಕಂದ್ರೆ ರೂಲ್ಸೇ ಇಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹೈಕೋರ್ಟು ಕೂಡ ಇದನ್ನೇ ಹೇಳಿದೆ. ಇದನ್ನ ಎಲ್ಲರೂ ಫಾಲೋ ಮಾಡಬೇಕು, ಫಾಲೋ ಮಾಡೋ ರೀತಿ ನೋಡ್ಕೊಳ್ಬೇಕು, ಅದು ಪೊಲೀಸರ ಜವಾಬ್ದಾರಿ ಅಂತ ಹೇಳಿರೋದ್ರಿಂದ ಪೊಲೀಸರು ಅನುಮತಿ ಕೊಟ್ಟಿಲ್ಲ. ಹೀಗಾಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬಿಡ್ಲಿ ಬಿಡದೇ ಇರ್ಲಿ ಹೋಗ್ತೀವಿ, ಬಿಡ್ಲಿ ಬಿಡದೇ ಇರ್ಲಿ ಹೋಗ್ತೀವಿ. ಪೊಲೀಸ್ ಗುಂಡಾಗಿರಿ, ಪೊಲೀಸ್ ಗುಂಡಾಗಿರಿ, ಪೊಲೀಸ್ ಗುಂಡಾಗಿರಿ, ಪೊಲೀಸ್ ಗುಂಡಾಗಿರಿ. ಹೌದು, ಮಾಡ್ರಿ, ನಾವು ರೆಡಿ ಇದ್ದೀವಿ. ನಾವು ದಬ್ಬಾಳಿಕೆ, ಪೊಲೀಸ್ ದಬ್ಬಾಳಿಕೆ, ಪೊಲೀಸ್ ದಬ್ಬಾಳಿಕೆ, ಪೊಲೀಸ್ ಗುಂಡಾಗಿರಿ, ಪೊಲೀಸ್ ಗುಂಡಾಗಿರಿ ಎಂದು ನೋಡಿರಲಿಲ್ಲ. ಪೊಲೀಸ್ ಗುಂಡಾಗಿರಿ ಆಯ್ತು, ಯಶಸ್ವಿ ಆಗಿದೆ. ಬಂದ್ ಯಶಸ್ವಿ ಆಗಿದೆ, ಬಂದ್ ಯಶಸ್ವಿ ಆಗಿದೆ, ಬಂದ್ ಚೆನ್ನಾಗಿದೆ, ಬಂದ್ ಯಶಸ್ವಿ ಆಗಿದೆ. ಹೌದು, ಹತ್ತಿಕ್ತಾ ಇದ್ದಾರೆ, ಸರ್ಕಾರ ಹತ್ತಿಕ್ತಿದ್ದಾರೆ. ಸಂಪೂರ್ಣ ಪೊಲೀಸ್ ದರ್ಪ, ಪೊಲೀಸ್ ಧಿಕ್ಕಾರ, ಪೊಲೀಸರ ಧಿಕ್ಕಾರ. ಕನ್ನಡ ಕನ್ನಡ ಅಂತಾರೆ, ಕನ್ನಡ ಹೋರಾಟಗಾರರು ಬಂಧಿಸ್ತಾ ಇದ್ದಾರೆ, ಸಂಪೂರ್ಣವಾಗಿ ಹತ್ತಿಕ್ತಾ ಇದ್ದಾರೆ. ಖಂಡಿತ ಪೊಲೀಸ್ ನೀವೇ ನೋಡಿ ಏನ್ ಮಾಡ್ತಾರೆ, ಹತ್ತಿಕ್ತಾ ಇದ್ದಾರೆ. ಪೊಲೀಸ್ ಧಿಕ್ಕಾರ, ಪೊಲೀಸ್ ಧಿಕ್ಕಾರ, ಪೊಲೀಸ್ ಧಿಕ್ಕಾರ, ಪೊಲೀಸರಿ ಧಿಕ್ಕಾರ. ಬಿಡ್ಲಿ ಬಿಡದೇ ಇರ್ಲಿ ಹೋಗ್ತೀವಿ, ಬಿಡ್ಲಿ ಬಿಡದೇ ಇರ್ಲಿ ಹೋಗ್ತೀವಿ. ಬಂದ್ ಯಶಸ್ವಿ, ಬಂದ್ ಯಶಸ್ವಿ. ಪೊಲೀಸ್ ಗುಂಡಾಗಿರಿ, ಪೊಲೀಸ್ ಗುಂಡಾಗಿರಿ, ಪೊಲೀಸ್ ಗುಂಡಾಗಿರಿ, ಪೊಲೀಸ್ ಗುಂಡಾಗಿರಿ. ಹೌದು, ಮಾಡ್ರಿ, ನಾವು ರೆಡಿ ಇದ್ದೀವಿ. ನಾವು ದಬ್ಬಾಳಿಕೆ, ಪೊಲೀಸ್ ದಬ್ಬಾಳಿಕೆ, ಪೊಲೀಸ್ ದಬ್ಬಾಳಿಕೆ, ಪೊಲೀಸ್ ಗುಂಡಾಗಿರಿ, ಪೊಲೀಸ್ ಗುಂಡಾಗಿರಿ ಎಂದು ನೋಡಿರಲಿಲ್ಲ. ಬಸ್ ಒಳಗೆ ಏನೇ ಮಾಡಿದ್ರು ಪ್ರತಿಭಟನಾಕಾರರನ್ನ ಕಳಿಸೋದಕ್ಕಾಗ್ತಾ ಇಲ್ಲ. ಅವ್ರು ಮತ್ತೆ ಮತ್ತೆ ಫುಟ್ ರೆಸ್ಟ್ ಅಂತ ಏನು ಹೇಳ್ತೀವಿ, ಆ ಫುಟ್ ಬೋರ್ಡ್ ಅಂತ, ಅಲ್ಲೇ ಬಂದು ನಿಂತ್ಕೊಳ್ತಾ ಇದ್ದಾರೆ, ಆಚೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪೊಲೀಸರು ಅವ್ರನ್ನ ಫೋರ್ಸ್ಫುಲಿ ಒಳಗೆ ತಳ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಕೆಲವರೆಲ್ಲ ಬೀಳುವಂತಹ ದೃಶ್ಯ, ಮತ್ತಷ್ಟು ಅವರು ಉಗ್ರರಾಗುವಂತಹ ದೃಶ್ಯ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಕಡುಕೋಪ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸ್ತಾ ಇದ್ದಾರೆ ಹೋರಾಟಗಾರರು. ನಾವು ಹೋರಾಟ ಮಾಡ್ತಾ ಇರುವಂತಹ ದಿಕ್ಕು ಸರಿ ಇದೆ, ಬಟ್ ಈ ರೀತಿ ನಮ್ಮನ್ನು ನಡೆಸ್ಕೊಳ್ಳೋದು ಸರಿನಾ ಅನ್ನುವಂಥದ್ದು ಅವರ ಪ್ರಶ್ನೆ ಆಗ್ತಾ ಇದೆ. ಹೀಗೆ ದಮನಕಾರಿ ನಡೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದು ಬೇಸಿಕ್ಲಿ ಅವರ ಸಿಟ್ಟಿನ ಭಾಗ ಆಗ್ತಾ ಇದೆ. ಈಗ ಇವ್ರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ವಯಸ್ಸಾಗಿದೆ